ಶಾಂತಿ. ದಿನಾಂಕ 30/5/2025 ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ನೀವೀಗ ಶಾಂತಿಧಾಮ ಸುಖಧಾಮದಲ್ಲಿ ಹೋಗಲು ಈಶ್ವರೀಯ ಧಾಮದಲ್ಲಿ ಕುಳಿತಿದ್ದೀರಿ. ಇದು ಸತ್ಯ ತಂದೆಯ ಸಂಘವಾಗಿದೆ. ಎಲ್ಲಿ ನೀವು ಪುರುಷೋತ್ತಮರಾಗುತ್ತಿದ್ದೀರಿ. ಬಾಬಾ ಏನು ಹೇಳ್ತಿದ್ದಾರೆ ಅಂತಂದರೆ, ಈಗ ನೀವು ಶಾಂತಿಧಾಮ ಮತ್ತು ಸುಖಧಾಮಕ್ಕೆ ಹೋಗಲು ಅಂತಂದರೆ, ಈಗ ಶಾಂತಿಧಾಮ ಅಂದರೆ ನಾವು ಆತ್ಮಗಳಿರುವಂತಹ ಜಾಗ. ಮುಕ್ತಿಯನ್ನು ಪಡ್ಕೊಂಡು ಜೀವನ್ಮುಕ್ತಿಯನ್ನು ಎರಡನ್ನು ಪಡ್ಕೊಳ್ತೀವಿ. ಅದು ಯಾರು ಪಡ್ಕೊಳ್ಳೋಕೆ ಸಾಧ್ಯ? ಯಾರು ತಂದೆಯ ಮಕ್ಕಳಾಗಿರ್ತಾರೆ ಏನೋ ಅವರಿಗೆ ಅದರ ಒಂದು ಪ್ರಾಪ್ತಿ ಸಿಗತ್ತೆ. ಅಂತ ಅಂದರೆ ಇಲ್ಲಿ ಮೊದಲಿಗೆ ನೀವು ನನ್ನ ಜೊತೆ ಶಾಂತಿಧಾಮಕ್ಕೆ ಬಂದು ಆಮೇಲೆ ನೀವು ಸುಖಧಾಮ ಅಂದರೆ ವೈಕುಂಠಪುರಿ, ವಿಷ್ಣುಪುರಿ ಅಂತ ಹೇಳ್ತಾರಲ್ಲ ಸತ್ಯಯುಗ, ಅಲ್ಲಿ ನೀವು ಹೋಗ್ತೀರಾ ಅಂತ ಹೇಳಿ ಬಾಬಾ ತಿಳಿಸ್ತಾ ಇದ್ದಾರೆ. ಇದಕ್ಕೆ ಆಧಾರ ಏನು? ಬಾಬಾ ಕೊಟ್ಟಿರೋಂತಹ ಒಂದು ಜ್ಞಾನ. ಅಂತ ಅಂದರೆ ನಾವು ಅದಕ್ಕೆ ಹೋಗೋಕ್ಕೆ ಲಾಯಕರನ್ನಾಗಿ ನಾವು ಮಾಮೂಲಿ ಮನೇಲಿದ್ದರೆ ಆಗತ್ತಾ? ಇಲ್ಲ. ಬಾಬಾ ಕೊಟ್ಟಿರೋಂತಹ ಒಂದು ಜ್ಞಾನವನ್ನು ಪಡ್ಕೊಂಡು, ತಂದೆಯ ಪರಿಚಯವನ್ನು ಪಡ್ಕೊಂಡು, ಮತ್ತು ದಿನ ತಂದೆ ಏನು ನಮಗೆ ಮುರಳಿಯಲ್ಲಿ ಪಾಯಿಂಟ್ಸ್ಗಳು ತಿಳಿಸ್ತಾ ಇದ್ದಾರೆ ಅದರ ಒಂದು ವಿಚಾರ ಸಾಗರ ಮಂಥನ ಮಾಡೋದು, ಅದರ ಪ್ರಕಾರ ನಡ್ಕೊಳ್ಳೋ ಅಂಥದ್ದು. ಈಗ ಏನು ಅಂತಂದರೆ ನಾವು ಸಂಪೂರ್ಣವಾಗಿ ಶಿವತಂದೆಯ ಒಂದು ಮಕ್ಕಳಾಗಿ ನಾವು ಜನ್ಮವನ್ನು ಪಡ್ಕೊಂಡಿದ್ದೀವಿ. ಈಗ ಶಿವತಂದೆ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ನಾವು ಕುಳಿತುಕೊಂಡು ಓದ್ತಾ ಇದ್ದೀವಿ. ಇದು ಏನು ಅಂತಂದರೆ ಈಗ ನಮ್ಮ ಒಂದು ಸಂಘ ಏನು ಅಂತಂದರೆ, ಇಷ್ಟು ದಿನ ನೋಡಿ ರಾವಣನ ಒಂದು ರಾಜ್ಯದಲ್ಲಿ ಸಂಘಗಳು ಯಾರ್ದಂದರೆ ಅದು ಮಾಡೋದು, ಫ್ರೆಂಡ್ ಸರ್ಕಲ್ಗಳಂತೆ, ಸತ್ಸಂಗಗಳಂತೆ, ಏನೋ ಮಠಗಳು, ಮತ್ತು ನಮಗೆ ಯಾರು ಇಷ್ಟ ಆಗುತ್ತೆ ಅಂಥವ್ರ ಜೊತೆ ಸಂಘಗಳು ಬೆಳೆಸೋದು, ಈ ರೀತಿ ಎಲ್ಲ ಇದ್ವಿ. ಬಟ್ ಅದರಿಂದ ನಮಗೆ ಏನೂ ಉಪಯೋಗ ಆಗಿಲ್ಲ. ಏನೋ ಇನ್ನೂ ಸಾಕಷ್ಟು ನಾವೇನು ಮಾಡಿದ್ವಿ, ಪ್ರತಿಯೊಬ್ಬರು ಏನೇನು ಹೇಳ್ತಾರೆ ಅದನ್ನೆಲ್ಲ ಕೇಳ್ತಾ ಕೆಳಗಿಳಿತಾನೇ ಬಂದ್ವಿ. ಜೀವನ ಕೊನೆಗೆ ದುಃಖಕ್ಕೆ ಸಂಪೂರ್ಣವಾಗಿ ನಮ್ಮನ್ನು ನಾವು ದುಃಖದ ಒಂದು ಇದರಲ್ಲಿ ಸಿಕ್ಕಾಕೊಳ್ಳೋ ಹಾಗೆ ನಮ್ಮ ಒಂದು ಜೀವನ ಇದಾಯಿತು. ಆದರೆ ಇಲ್ಲಿ ಆ ರೀತಿ ಅಲ್ಲ. ನಾವು ಈ ಕಲಿಯುಗದಲ್ಲಿ ದ್ವಾಪರ ಯುಗದಿಂದ ಯಾರನ್ನ ನಾವು ಕರೀತಾ ಬಂದ್ವಿ, ಸಾಕ್ಷಾತ್ ಭಗವಂತ ಶಿವತಂದೆ, ನಮ್ಮ ಆತ್ಮಗಳ ತಂದೆ, ಅವರನ್ನು ನಾವು ಕಷ್ಟದಲ್ಲೆಲ್ಲ ಕರೆದಿದ್ದೀವಿ, ದುಃಖದಲ್ಲಿ ಕರೆದಿದ್ದೀವಿ, ಸಮಸ್ಯೆಗಳು ಬಂದಾಗ ಕರೆದಿದ್ದೀವಿ. ಗೊತ್ತು ನಮಗೆ ಏನೋ ಅವರೊಬ್ಬರೇ ಇದೆಲ್ಲ ಸರಿ ಮಾಡೋ ಅಂಥ ತಂದೆ ಬಂದು ಈಗ ನಮ್ಮನ್ನು ಮಕ್ಕಳನ್ನಾಗಿ ಸ್ವೀಕಾರ ಮಾಡಿ ಅವರ ಒಂದು ಜ್ಞಾನವನ್ನು ಕೊಟ್ಟು ನಮ್ಮನ್ನು ಏನು ಮಾಡ್ತಾಯಿದ್ದಾರೆ, ಸುಖಧಾಮದಲ್ಲಿ ಹೋಗಿ ಪಾತ್ರವನ್ನು ಮಾಡಬೇಕು. ಮತ್ತು ಇಲ್ಲಿ ಕೂಡ ತಂದೆಯ ಜೊತೆ ನಮ್ಮ ಒಂದು ಪಾತ್ರಗಳು ನಡೀತಾ ಇರತ್ತೆ. ಮತ್ತು ಎಲ್ಲ ಮುಗೀತು ಅಂತಂದರೆ ಈಗ ಕಲಿಯುಗ ಸತ್ಯಯುಗ ಆಗಿ ಪರಿವರ್ತನೆ ಆಗಬೇಕಲ್ವ. ಪರಿವರ್ತನೆ ಆಗೋ ಮುಂಚೆ ಏನಾಗುತ್ತೆ, ಎಲ್ಲ ನಾವು ತಂದೆ ಜೊತೆ ಪರಂಧಾಮಕ್ಕೆ ಹೊಟ್ಟೋಗ್ತೀವಿ. ಪರಂಧಾಮದಿಂದ ಮತ್ತೆ ಪಾತ್ರ ಮಾಡೋಕ್ಕೆ ಸತ್ಯಯುಗಕ್ಕೆ ನಾವು ಬರ್ತೀವಿ. ಅಂದರೆ ಇಲ್ಲೇನು ಅಂತಂದರೆ ಯಾವಾಗ ನಾವು ಮಗುವಾಗಿ ಜನ್ಮ ಪಡ್ಕೊಳ್ತೀವಿ, ಪರಮಾತ್ಮನ ಮಗುವಾಗಿ ಏನೋ ಆ ಒಂದು ಸಂಘದಲ್ಲಿ ಆ ಒಂದು ಇದರಲ್ಲಿ ನಾವು ಇರಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಯಾಕಂದರೆ ಭಗವಂತನ ಜೊತೆ ನಮ್ಮ ಕನೆಕ್ಷನ್ ಎಷ್ಟು ಇದಾಗ್ತಾ ಹೋಗುತ್ತೆ, ನಮ್ಮ ಜೀವನದಲ್ಲಿ ಒಂದು ಸುಖ, ಶಾಂತಿ, ಆನಂದ, ಪ್ರೀತಿ ಪರಮಾತ್ಮನಿಂದ ನಮಗೆ ಸಿಗ್ತಾ ಹೋಗುತ್ತೆ. ಅದರ ಒಂದು ಅನುಭವವನ್ನು ಮಾಡ್ತಾ ಇರ್ತೀವಿ. ಮತ್ತು ಈ ಜೀವನದಲ್ಲಿ ಅಷ್ಟೇ ಖುಷಿಯಾಗೂ ಇರ್ತೀವಿ. ಏನೋ ಇದು ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಇದು ಸತ್ಯ ತಂದೆಯ ಒಂದು ಸಂಘ. ಈಗ ನೀವು ಮಕ್ಕಳಾಗಿ ಬಂದಿದ್ದೀರಾ ಅಂತಂದರೆ ನಿಮ್ಮ ಒಂದು ಕನೆಕ್ಷನ್ನು ಸತ್ಯವಾದ ಒಂದು ತಂದೆಯ ಜೊತೆ ಇದೆ ಅಂತೇಳಿ ಬಾಬಾ ನಮಗೆ ತಿಳಿಸ್ತಾ ಇದ್ದಾರೆ. ಎಲ್ಲಿ ನೀವು ಪುರುಷೋತ್ತಮರಾಗುತ್ತಿದ್ದೀರಿ ಅಂದರೆ ಇಲ್ಲಿ ಏನು ಅಂತಂದರೆ ನಮ್ಮ ಆತ್ಮದಲ್ಲಿ ಏನೆಲ್ಲ ನಾವು ಕಳ್ಕೊಂಬಿಟ್ಟಿದ್ದೀವಿ ಅದನ್ನು ತಂದೆಯ ಒಂದು ಜ್ಞಾನವನ್ನು ಪಡ್ಕೊಂಡು ನಮ್ಮ ಒಂದು ಆತ್ಮದಲ್ಲಿ ಇರತಕ್ಕಂಥ ಒಂದು ಗುಣಶಕ್ತಿಗಳನ್ನು ನಾವು ಜಾಗೃತಪಡಿಸ್ತಾ ನಮ್ಮ ಒಂದು ಆತ್ಮವನ್ನು ಉನ್ನತಿ ಅಂದರೆ ಉತ್ತಮವಾಗಿ ಮಾಡ್ತಾಯಿದ್ದೀವಿ. ಅಂದರೆ ಜಾಗೃತಪಡಿಸ್ತಾ ಇದು ಎಷ್ಟು ನಾವು ಪುರುಷಾರ್ಥ ಮಾಡ್ತೀವಿ ಅಷ್ಟು ನಮ್ಮ ಒಂದು ಆತ್ಮ ಉನ್ನತಿ ಆಗ್ತಾ ಹೋಗುತ್ತೆ. ಮತ್ತು ನಾವು ಪರಮಾತ್ಮನಿಗೂ ಕೂಡ ಹತ್ರ ಆಗ್ತಾ ಹೋಗ್ತೀವಿ. ಮತ್ತು ಸತ್ಯಯುಗದಲ್ಲೂ ಕೂಡ ನಮ್ಮ ಒಂದು ಪದವಿ ಶ್ರೇಷ್ಠವಾದ ಒಂದು ಇದರಲ್ಲಿ ನಮಗೆ ಸಿಗತ್ತೆ. ಇಲ್ಲಿ ಮತ್ತು ತಂದೆಗೂ ಕೂಡ ನಾವು ತುಂಬ ಪ್ರೀತಿಯ ಮಗುವಾಗಿ ನಾವು ಆಗ್ತೀವಿ. ಪ್ರಶ್ನೆ: ನೀವು ಮಕ್ಕಳು ತಂದೆಗಿಂತಲೂ ಶ್ರೇಷ್ಠರಾಗಿದ್ದೀರಿ ಹೇಗೆ? ಉತ್ತರ: ತಂದೆ ತಿಳಿಸುತ್ತಾರೆ, ಮಕ್ಕಳೇ, ನಾನು ವಿಶ್ವದ ಮಾಲೀಕನಾಗುವುದಿಲ್ಲ,
ಬಾಬಾ ಹೇಳ್ತಾ ಇದ್ದಾರೆ. ನೋಡಿ, ನಾನೀಗ ಈ ಸಂಗಮದಲ್ಲಿ ಬಂದು ಕಲಿಯುಗವನ್ನು ಸತ್ಯಯುಗವಾಗಿ ನಾನು ಪರಿವರ್ತನೆ ಮಾಡ್ತಾಯಿದ್ದೀನಿ ಅಂತಂದರೆ, ಆ ಸತ್ಯಯುಗದಲ್ಲಿ ನಾನು ಪಾತ್ರ ಮಾಡಲ್ಲ. ನನ್ನ ಮಕ್ಕಳಿಗೆ ನಾನು ಅದು ಸಿಗೋ ರೀತಿಯಲ್ಲಿ ನಾನು ಬಂದು ಪರಿವರ್ತನೆಯನ್ನು ಮಾಡಿ ಅಲ್ಲಿ ನನ್ನ ಮಕ್ಕಳು ಹೋಗಿ ಪಾತ್ರವನ್ನು ಮಾಡ್ತಾರೆ. ಅಂದರೆ ಇಡೀ ವಿಶ್ವಕ್ಕೆ ಅವರು ಮಾಲೀಕರಾಗ್ತಾರೆ. ನನ್ನ ಕೆಲಸ ಈ ಸಂಗಮ ಯುಗ ಮುಗೀತು ಅಂತಂದರೆ ತಂದೆ ಪಾತ್ರ ಮುಗೀತು, ಮತ್ತೆ ಹೋಗಿ ಅವರು ಪರಂಧಾಮದಲ್ಲಿ ಇದ್ದುಬಿಡ್ತಾರೆ. ಆದರೆ ನಾವು ಹಾಗಲ್ಲ, ಶಾಂತಿಧಾಮಕ್ಕೆ ಹೋಗಿ ಮತ್ತು ಸತ್ಯಯುಗಕ್ಕೆ ಬರ್ತೀವಿ. ಅಂದರೆ ವಿಶ್ವದ ಒಂದು ಮಾಲೀಕರಾಗಿ ನಮ್ಮ ಒಂದು ಜನ್ಮವನ್ನು ಪಾತ್ರವನ್ನು ನಾವು ಮಾಡ್ತೀವಿ. ಬಾಬಾ ಅದನ್ನು ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ. ಇಲ್ಲಿ ನಾನು ಬರೋದೇ ಮಕ್ಕಳ, ಏನೆಲ್ಲ ನೀವು ಕಳ್ಕೊಂಡು ಇವತ್ತು ಕವಡೆ ಆಗಿಬಿಟ್ಟಿದ್ದೀರಾ, ನಿಮ್ಮನ್ನು ವಜ್ರ ಸಮಾನರನ್ನಾಗಿ ಮಾಡಿ ವಜ್ರ ವೈಡೂರ್ಯಗಳಿರತಕ್ಕಂಥ ಒಂದು ಜಾಗ ಸತ್ಯಯುಗದಲ್ಲಿ ನಿಮ್ಮ ಒಂದು ಪಾತ್ರವನ್ನು ಮಾಡಲಿಕ್ಕೆ ನಿಮ್ಮನ್ನು ನಾನು ಲಾಯಕರನ್ನಾಗಿ ನಾನು ಮಾಡಲಿಕ್ಕೆ ನಾನು ಬಂದಿದ್ದೀನಿ ಅಷ್ಟೇ. ನನ್ನ ಪಾತ್ರ ಮುಗೀತು ಅಂದರೆ ನನ್ನ ಪಾತ್ರ ಇರೋದು ಬರೇ ಸಂಗಮ ಯುಗದಲ್ಲಿ. ಆ ಟೈಮಲ್ಲಿ ಬರ್ತೀನಿ, ಆ ಟೈಮಲ್ಲಿ ನನ್ನ ಪಾತ್ರ ಮುಗಿಯುತ್ತೆ. ಮತ್ತು ನೀವು ದ್ವಾಪರದಿಂದ ನೀವು ಕರಿತಾ ಇರ್ತೀರಿ. ಸತ್ಯ ಮತ್ತು ತ್ರೇತಾದಲ್ಲಿ ಈಗ ನೀವೇನೆಲ್ಲ ಪ್ರಾಪ್ತಿ ಮಾಡ್ಕೊಳ್ತೀರೋ ಅದರ ಒಂದು ಪ್ರಾರಬ್ಧವನ್ನು ಅನುಭವಿಸ್ತೀರಿ. ನೆಕ್ಸ್ಟ್ ಮತ್ತು ದ್ವಾಪರದಿಂದ ಮತ್ತೆ ನೀವು ನನ್ನ ಕರಿತೀರಿ, ಮತ್ತು ಸಂಗಮ ಬರುತ್ತೆ. ಆವಾಗ ನಾನು ಬಂದು ಮತ್ತು ಏನು ಒಂದು ಈ ಪತಿತ ಆಗಿರೋ ಒಂದು ಈ ಒಂದು ಪ್ರಪಂಚ ಆತ್ಮಗಳೇನು ಪತಿತ ಆಗಿದೆ ಇದನ್ನು ನಾನು ಪಾವನ ಮಾಡಿ ಅದನ್ನು ಒಂದು ಒಳ್ಳೆಯ ರೀತಿಯಲ್ಲಿ ನಾನು ಪರಿವರ್ತನೆ ಮಾಡಿ ಅದನ್ನು ನನ್ನ ಮಕ್ಕಳಿಗೆ ನಾನು ಕೊಟ್ಟು ಹೋಗ್ತೀನಿ. ಈಗ ಅಪ್ಪ ಅಮ್ಮನ ಹತ್ರ ಇರೋ ಆಸ್ತಿ ನೆಕ್ಸ್ಟ್ ಯಾರಿಗೆ ಸೇರುತ್ತೆ? ಮಕ್ಕಳಿಗೆ ಅಲ್ವಾ. ಈಗ ಅಪ್ಪ ಅಮ್ಮ ಲೌಕಿಕದಲ್ಲೂ ನೋಡಿ ತನ್ನ ಮಕ್ಕಳು ಚೆನ್ನಾಗಿರಬೇಕು ಅಂತ ಹೇಳಿ ಪಾಪ ಅವರು ಒಂದೊಂದು ರೂಪಾಯಿನೂ ತೆಗೆದಿಟ್ಟು ಮತ್ತು ಇನ್ನೂ ಎಲ್ಲಿ 10 ರೂಪಾಯಿ ಜಾಸ್ತಿ ಬರುತ್ತೆ ಸಂಪಾದನೆ ಮಾಡಿ ಕಷ್ಟಪಟ್ಟು ಸಂಪಾದನೆ ಮಾಡಿ ಅದನ್ನು ಮಕ್ಕಳಿಗೆ ಉಳಿಸಿ ಅವ್ರೇನು ಮಾಡ್ತಾರೆ, ಮಕ್ಕಳಿಗೆ ಕೊಟ್ಟು ಮಕ್ಕಳು ಚೆನ್ನಾಗಿರಬೇಕು ಅಂತ ಹೇಳಿ ಅವರಿಗೆ ಎಲ್ಲವನ್ನು ಮಾಡ್ತಾರೆ. ಅದೇ ರೀತಿ ಬಾಬಾ ಇಲ್ಲಿ ಕೂಡ ಪರಂಧಾಮದಿಂದ ಬಂದು ನಮಗೆ ಜನ್ಮವನ್ನು ಬ್ರಹ್ಮ ಬಾಬಾರವರ ಮೂಲಕ ನಮ್ಮನ್ನು ಒಂದು ದತ್ತು ಮಕ್ಕಳಾಗಿ ತೆಗೆದುಕೊಂಡು ಅವರ ಒಂದು ಆಸ್ತಿ ತಂದೆಯಲ್ಲಿ ಏನೆಲ್ಲ ಆಸ್ತಿ ಇದೆ ಅದನ್ನು ನಾವು ಅನುಭವಿಸ್ಬೇಕು. ಅದಕ್ಕೆ ಅದೇ ರೀತಿಯಾದ ಒಂದು ಜಾಗ ಬೇಕು, ಅದೇ ರೀತಿಯಾದ ಒಂದು ನಮ್ಮ ಒಂದು ಜನ್ಮ ಕೂಡ ಆ ರೀತಿಯಲ್ಲಿ ಶ್ರೇಷ್ಠವಾಗಿರಬೇಕು ಅಲ್ವಾ. ಆ ರೀತಿ ಲಾಯಕರನ್ನಾಗಿ ಮಾಡಿ ನಿಮ್ಮನ್ನು ನಾನು ವಿಶ್ವದ ಮಾಲೀಕರನ್ನಾಗಿ ನಾನು ಮಾಡ್ತಾಯಿದ್ದೀನಿ. ಆ ಜಾಗದಲ್ಲಿ ನೀವುಗಳು ಜೀವನವನ್ನು ಮಾಡ್ತೀರಾ ಅಂತ ಹೇಳಿ ಆ ಒಂದು ಪ್ರಾರಬ್ಧವನ್ನು ನೀವು ಅನುಭವಿಸ್ತೀರಾ, ನಾನಲ್ಲ ಅಂಥೇಳಿ ಬಾಬಾ ತಿಳಿಸ್ತಾ ಇದ್ದಾರೆ. ಮತ್ತು ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇಡೀ ಬ್ರಹ್ಮಾಂಡದ ಮಾಲೀಕರನ್ನಾಗಿಯೇ ಮಾಡುತ್ತೇನೆ ಅಂತಂದರೆ ಎಲ್ಲ ಕಡೆಯಿಂದಲೂ ನಾವು ಮಾಲೀಕರಾಗಬೇಕು. ಆ ರೀತಿಯಲ್ಲಿ ನಮ್ಮನ್ನು ಪರಿವರ್ತನೆ ಮಾಡ್ತಾ ಇದ್ದಾರೆ. ನಾನು ಸರ್ವಶ್ರೇಷ್ಠ ತಂದೆಯು ನೀವು ಮಕ್ಕಳಿಗೆ ನಮಸ್ತೆ ಮಾಡುತ್ತೇನೆ. ಈಗ ನೋಡಿ ಬಾಬಾ ಬಂದು ಈಗ ಸ್ಕೂಲಲ್ಲೂ ನೋಡಿ ಮಕ್ಕಳು ಸ್ಟೂಡೆಂಟ್ಗಳು ಕ್ಲಾಸಲ್ಲಿ ಕೂತ್ಕೊಂಡಿರ್ತಾರೆ. ಟೀಚರ್ಸ್ ಬಂದಿದ್ದ ತಕ್ಷಣ ಎಲ್ಲ ಮಕ್ಕಳನ್ನ ನೋಡಿ ಅವ್ರು ಏನು ಮಾಡ್ತಾರೆ, ಗುಡ್ ಮಾರ್ನಿಂಗ್ ನಮಸ್ತೆ ಅಂತ ಅವರು ಹೇಳ್ತಾರೆ ಟೀಚರ್ಸು, ಮತ್ತು ಮಕ್ಕಳು ಅದನ್ನು ಹೇಳ್ತಾರೆ ಅಂತ. ಅಂದರೆ ಅಲ್ಲಿ ಅಷ್ಟು ಪ್ರೀತಿ ಆ ಮಕ್ಕಳ ಒಂದು ಸ್ಟೂಡೆಂಟ್ ಬಗ್ಗೆ ಟೀಚರ್ಸ್ಗಳಿಗೆ ಒಂದು ಗೌರವ ಅನ್ನೋದು ಇದೆ, ಪ್ರೀತಿ ಅನ್ನೋದು ಇದೆ. ಇಲ್ಲಿ ಕೂಡ ಬಾಬಾ ಏನು ಮಾಡ್ತಾ ಇದ್ದಾರೆ, ಬಂದು ಮಕ್ಕಳಿಗೆ ಮಧುರ ಮಕ್ಕಳೇ, ಮಿಠಾಯಿ ಮಕ್ಕಳೇ, ನನ್ನ ಅನನ್ಯ ಮಕ್ಕಳೇ ಅಂತ ಹೇಳಿ ಮುದ್ದು ಮಾಡೋದ್ರ ಜೊತೆ ನಮಸ್ತೆಯನ್ನು ಕೂಡ ಅವರು ನಮಗೆ ಮಾಡ್ತಾಯಿದ್ದಾರೆ. ಮತ್ತು ನಮ್ಮನ್ನು ಶ್ರೇಷ್ಠರನ್ನಾಗಿ ಕೂಡ ಮಾಡ್ತಾಯಿದ್ದಾರೆ. ಮತ್ತು ನನಗಿಂತಲೂ ನೀವು ಶ್ರೇಷ್ಠರು. ಯಾಕೆ ಅಂತಂದರೆ ನೋಡಿ, ಸತ್ಯಯುಗದಿಂದ ಪೂರ್ತಿ ನಾವು ಪಾತ್ರಗಳನ್ನ ಮಾಡ್ತೀವಿ. ಆದರೆ ಬಾಬಾ ಸಂಗಮ ಯುಗದಲ್ಲಿ ಮಾತ್ರ ಬಂದು ಪಾತ್ರ ಮಾಡಿ ನೆಕ್ಸ್ಟ್ ಹೋಗಿ ಪರಂಧಾಮದಲ್ಲಿ ಇದ್ದುಬಿಡ್ತಾರೆ. ಆದರೆ ನಾವು ಪರಂಧಾಮದಲ್ಲೂ ಪರಮಾತ್ಮನ ಜೊತೆ ಇರ್ತೀವಿ ಆಮೇಲೆ ಇಡೀ 5,000 ವರ್ಷ ಇದಿದೆ, ಇದಿಷ್ಟು ಪಾತ್ರಗಳನ್ನ ಕೂಡ ನಾವು ಮಾಡ್ತೀವಿ. ಅಂದರೆ ಎಲ್ಲ ರೀತಿ ಪಾತ್ರಗಳು ಇಲ್ಲಿ ನಾವು ಮಾಡ್ತೀವಲ್ವಾ. ಬಾಬಾ ಅಂತ ಇದ್ದಾರೆ ನೋಡಿ, ನೀವು ಎಷ್ಟು ಶ್ರೇಷ್ಠರು ಅಂತ ಹೇಳಿ ನಮಗೆ ತಿಳಿಸ್ತಾ ಇದ್ದಾರೆ. ಸಂಗಮದಲ್ಲೂ ಕೂಡ ನೋಡಿ ಕೊನೆಗೆ ಯಾವ ತಂದೆನ ಹುಡುಕ್ತಾ ಇದ್ವಿ ಆ ತಂದೆ ಜೊತೆ ಕೂಡ ನಾವು ಪಾತ್ರವನ್ನು ಮಾಡ್ತೀವಿ. ಅಂದರೆ ಎಷ್ಟು ಒಂದು ಶ್ರೇಷ್ಠವಾದ ಜನ್ಮ ಅಲ್ವಾ ನಮ್ಮದು. ಮತ್ತು ನೀವು ಮಾಲೀಕರಿಗೆ ನಮಸ್ತೆ ಮಾಡುತ್ತೇನೆ. ಅದನ್ನೇ ಹೇಳ್ತಾ ಇದ್ದಾರೆ, ಮಕ್ಕಳಿಗೆ ನಾನು ಪ್ರೀತಿಯಿಂದ ನಮಸ್ತೆಯನ್ನು ಕೂಡ ನಾನು ಮಾಡ್ತಾಯಿದ್ದೀನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನೀವು ಆ ರೀತಿ ಮಾಡುವಂತಹ ತಂದೆಗೆ ನಮಸ್ತೆ ಮಾಡುತ್ತೀರಿ.
ನಾವು ಕೂಡ ಏನು ಮಾಡ್ತೀವಿ, ಬೆಳಗ್ಗೆ ಎದ್ದ ತಕ್ಷಣ ಗುಡ್ ಮಾರ್ನಿಂಗ್ ಬಾಬಾ, ಧನ್ಯವಾದ ಬಾಬಾ ಅಂತ ಹೇಳಿ ನಾವು ಕೂಡ ಎದ್ದಿದ ತಕ್ಷಣ ಬೆಳಗ್ಗೆ ಏನು ಮಾಡ್ತೀವಿ, ಪರಮಾತ್ಮನನ್ನು ನೆನಪು ಮಾಡ್ತೀವಿ, ಪರಮಾತ್ಮನಿಗೆ ಗುಡ್ ಮಾರ್ನಿಂಗ್ ಹೇಳ್ತೀವಿ, ನಮಸ್ತೆ ಹೇಳ್ತೀವಿ, ಧನ್ಯವಾದನೂ ಹೇಳ್ತೀವಿ. ರಾತ್ರಿ ಮಲಗೋವಾಗಲೂ ಕೂಡ ಇಡೀ ದಿನದ ಕಾರ್ಯ ನೀನು ಎಲ್ಲ ಚೆನ್ನಾಗಿ ಮಾಡಿದ್ಯಾ ಬಾಬಾ, ನನ್ನನ್ನು ಯಾವುದೇ ರೀತಿ ತೊಂದರೆ ಇಲ್ಲದೆ ನೀನು ಎಲ್ಲವನ್ನು ನೋಡ್ಕೊಂಡಿದ್ಯಾ, ಮತ್ತು ನಿನ್ನ ಜ್ಞಾನವನ್ನು ಕೊಟ್ಟು ನಮ್ಮನ್ನು ಹೆಚ್ಚೆಚ್ಚು ಶ್ರೇಷ್ಠರನ್ನಾಗಿ ನೀವು ಮಾಡ್ತಾಯಿದ್ಯಾ, ಮತ್ತು ಸರಿಯಾದ ಒಂದು ದಾರಿಯಲ್ಲಿ ನಡೆಯೋದಕ್ಕೆ ನನಗೆ ಡೈರೆಕ್ಷನ್ನ ಕೊಡ್ತಾಯಿದ್ಯಾ ಏನು, ಈ ರೀತಿ ಎಲ್ಲ ನನ್ನನ್ನು ಪರಿವರ್ತನೆ ಮಾಡ್ತಾಯಿರೋ ನನ್ನ ತಂದೆಗೆ ನಮಸ್ತೆ, ಧನ್ಯವಾದಗಳು ಕೂಡ ನೀವು ಮಕ್ಕಳು ನನಗೆ ಹೇಳ್ತೀರಾ ಅಂತ ಹೇಳಿ ಬಾಬಾ ಹೇಳ್ತಾ ಇದ್ದಾರೆ. ಧಾರಣೆಗಾಗಿ ಮುಖ್ಯ ಸಾರ. ನಾವು ಬ್ರಹ್ಮಮುಖ ವಂಶಾವಳಿ ಬ್ರಾಹ್ಮಣರಾಗಿದ್ದೇವೆ ಅಂತ ಅಂದ್ರೇನು, ಯಾವಾಗ ನಾವು ಬ್ರಹ್ಮನ ಮಕ್ಕಳಾಗಿ ನಾವು ದತ್ತು ಜನ್ಮವನ್ನು ಪಡ್ಕೊಳ್ತೀವಿ, ನಮ್ಮ ಒಂದು ಜನ್ಮ ಬ್ರಾಹ್ಮಣರ ಒಂದು ಜನ್ಮವಾಗಿ ಪರಿವರ್ತನೆ ಆಗುತ್ತೆ. ಸ್ವಯಂ ಭಗವಂತನೇ ನಮ್ಮನ್ನು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುವ ವಿದ್ಯೆಯನ್ನು ಓದಿಸುತ್ತಿದ್ದಾರೆ. ಈಗ ನಾವು ನೋಡಿ, ಎಲ್ರಿಗೂ ಮುಳ್ಳುಗಳಾಗಿದ್ವಿ, ಭಗವಂತ ಬಂದು ಜ್ಞಾನವನ್ನು ಕೊಟ್ಟು ಶ್ರೀಮತವನ್ನು ಕೊಟ್ಟು ಅದರ ರೀತಿ ನಡೆಸಿ ನಮ್ಮನ್ನು ಹೂವನ್ನಾಗಿ, ಸುಗಂಧ ಭರಿತವಾದ ಒಂದು ಹೂವಾಗಿ ನಮ್ಮನ್ನು ಪರಿವರ್ತನೆ ಮಾಡ್ತಾಯಿದ್ದಾರೆ. ಅಂತ ಅಂದರೆ ರಾಕ್ಷಸತ್ವ ಅಸುರಿ ಗುಣಗಳು ಇರೋ ಅಂತಹ ನಮ್ಮನ್ನು ಅವರ ಜ್ಞಾನವನ್ನು ಕೊಟ್ಟು ಅದರ ಮೂಲಕ ನಮಗೆ ತಿಳುವಳಿಕೆಯನ್ನು ತುಂಬಿಸಿ ಏನು ಮಾಡ್ತಾಯಿದ್ದಾರೆ, ದೈವೀ ರೂಪದಲ್ಲಿ, ಅಂತ ಅಂದರೆ ಮನುಷ್ಯರಿಗಿಂತ ದೇವತೆಗಳು ಶ್ರೇಷ್ಠ. ಮನುಷ್ಯರು ಹೋಗಿ ದೇವತೆಗಳ ಹತ್ರ ಬೇಡ್ತಾರಲ್ವ ದೇವಸ್ಥಾನಗಳಲ್ಲಿ, ಅಂತಹ ಒಂದು ಪಾತ್ರ ಮಾಡಲಿಕ್ಕೆ ನಮ್ಮನ್ನು ಲಾಯಕರನ್ನಾಗಿ ಬಾಬಾ ಮಾಡ್ತಾಯಿದ್ದಾರೆ. ಅಂತಂದರೆ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುವಂತಹ ಒಂದು ವಿದ್ಯೆಯನ್ನು ಬಾಬಾ ನಮಗೆ ಇಲ್ಲಿ ಓದಿಸ್ತಾ ಇದ್ದಾರೆ. ಈ ನಶೆ ಮತ್ತು ಖುಷಿಯಲ್ಲಿ ಸದಾ ಇರಬೇಕು. ಅಂತಂದರೆ ಬಾಬಾ ಬಂದರು, ನಾವು ಇಷ್ಟು ದಿನ ಕರೆದ್ವಿ, ಯಾರಿಗೆಲ್ಲ ಸಿಕ್ಕಿಲ್ಲ ನಮಗೆ ಸಿಕ್ಕಿದ್ದಾರೆ. ನನ್ನ ತಂದೆ ಏನು ನಮಗೇನು ಬೇಕೋ ಎಲ್ಲವನ್ನು ಬಾಬಾ ಮಾಡ್ತಾಯಿದ್ದಾರೆ. ನಮ್ಮ ಒಂದು ಜನ್ಮ ಕೂಡ ಶ್ರೇಷ್ಠ ರೀತಿಯಲ್ಲಿ ಪರಿವರ್ತನೆ ಆಗ್ತಾಯಿದೆ. ನಾನು ಏನೆಲ್ಲ ಕಳ್ಕೊಂಡೆ ಅದು ನನಗೆ ಮತ್ತೆ ಸಿಕ್ತು. ನಾನು ಇಷ್ಟು ದಿನ ಏನು ಹುಡುಕ್ತಾ ಇದೆ ಅದನ್ನು ನಾನು ಪಡ್ಕೊಂಡೆ ಏನು, ಆ ರೀತಿ ಈಗ ನಾನು ಸ್ವಯಂ ಪರಮಾತ್ಮನ ಮಗು ನಾನು ಅನ್ನೋ ಒಂದು ಇದು ನಮ್ಮಲ್ಲಿ ನಶೆ ಇರಬೇಕು. ನನಗೆ ಬಾಬಾ ಸಿಕ್ಕಿದ್ದಾರೆ, ನನ್ನ ಜೀವನ ಎಷ್ಟೆಲ್ಲ ರೀತಿಯಲ್ಲಿ ಪರಿವರ್ತನೆ ಆಗ್ತಿದೆ ಅನ್ನೋ ಒಂದು ಖುಷಿ, ಒಂದು ನಶೆ. ಮತ್ತು ನೋಡಿ, ಇಲ್ಲಿ ಚೇಂಜ್ ಆಗೋದು ಇದರ ಪ್ರಾರಬ್ಧ ನಮಗೆ 21 ಜನ್ಮದಲ್ಲಿರುತ್ತೆ. ಈ ನಶೆ ಎಲ್ಲ ನಮ್ಮಲ್ಲಿ ಸದಾ ಇರಬೇಕು ಅಂತ ಹೇಳಿ ಬಾಬಾ ನಮಗೆ ತಿಳಿಸ್ತಾ ಇದ್ದಾರೆ. ಪುರುಷೋತ್ತಮ ಸಂಗಮ ಯುಗದಲ್ಲಿ ಪುರುಷೋತ್ತಮರಾಗುವ ಪುರುಷಾರ್ಥ ಮಾಡಬೇಕು. ಅಂತಂದರೆ ಈ ಒಂದು ಯುಗ ಒಂದೊಂದು ಸೆಕೆಂಡು ಕೂಡ ನಾವು ಪದ್ಮದಷ್ಟು ನಾವು ಪ್ರಾಪ್ತಿಯನ್ನು ಪಡ್ಕೋಬೋದು ಅಂತ ಅಂದರೆ, ಆ ರೀತಿ ಆಗಬೇಕು ಅಂತ ಅಂದರೆ ಬಾಯಲ್ಲಿ ಹೇಳೋದ್ರಿಂದ ಬರೀ ನಾವು ಮುರಳಿ ಓದ್ಬಿಟ್ಟು ಅದನ್ನು ಪ್ರಾಕ್ಟಿಕಲ್ಲಾಗಿ ನಮ್ಮ ಜೀವನದಲ್ಲಿ ನಾವು ತರಲ್ಲ, ಅದರಿಂದ ಉಪಯೋಗ ಇಲ್ಲ. ಈಗ ನಾವು ಎಕ್ಸಾಮ್ ಇದೆ ಅಂತಂದರೆ ಎಕ್ಸಾಮಿಗೆ ತಕ್ಕನಾಗಿ ಪ್ರಿಪೇರ್ ಆಗಿ ಅಲ್ಲಿ ಹೋಗಿ ಎಕ್ಸಾಮ್ ಬರೆದ ಮೇಲೇ ಅಲ್ವಾ ರಿಸಲ್ಟ್ ಮೂಲಕ ನಾನು ಎಂಥ ಒಂದು ವಿದ್ಯಾರ್ಥಿ ಅಂತ ಗೊತ್ತಾಗೋದು. ಅದೇ ರೀತಿ ಇಲ್ಲಿ ಕೂಡ ಬಾಬಾ ಮುರಳಿಯಲ್ಲಿ ಏನೆಲ್ಲ ಕೊಟ್ಟಿರ್ತಾರೆ ನಾವು ಅದನ್ನು ನಮ್ಮ ಜೀವನದಲ್ಲಿ ನಾವು ಧಾರಣೆ ಮಾಡಬೇಕು. ಒಂದೊಂದು ಪದ ಒಂದೊಂದು ಸಲ ಕೊಟ್ಟಿರ್ತಾರೆ ಅಂತ ಅಂದರೆ ಅದು ನಮಗೋಸ್ಕರ ಕೊಟ್ಟಿರೋದೇ ಅಲ್ವಾ. ಯಾವ ರೀತಿ ಪರಿವರ್ತನೆ ಮಾಡಬೇಕು, ನಾವು ಪ್ರಾರಬ್ಧ ಪಡ್ಕೋಬೇಕು ಅಂದರೆ ನಾವು ಯಾವ ರೀತಿ ನಡ್ಕೋಬೇಕು, ಹೇಗಿರಬೇಕು, ನಾವು ಯಾವ ಥರ ಎಲ್ಲ ನಾವು ಒಂದು ಸೇವೆಯಲ್ಲಿರ್ಬೋದು, ಪರಮಾತ್ಮನಿಗೆ ಹತ್ರವಾಗಿರ್ಬೋದು, ನಮ್ಮ ಮನಸ್ಸು ಶುದ್ಧವಾಗಿರುವಂಥದ್ದು, ಒಳ್ಳೆಯ ಒಂದು ವಿಚಾರಗಳು ಇದರಿಂದ ಎಲ್ಲ ಏನು ಅಂತಂದರೆ ನಮಗೆ ನಮ್ಮ ಒಂದು ಪ್ರಾರಬ್ಧ ಒಂದು ಒಳ್ಳೆ ರೀತಿಯಲ್ಲಿ ಹೆಚ್ಚುತ್ತಾ ಹೋಗುತ್ತೆ. ಅಂದರೆ ಇಲ್ಲಿ ನಾವು ಸಂಪೂರ್ಣವಾಗಿ ನಾವು ಉತ್ತಮರಾಗಬೇಕು. ಈಗ ಕನಿಷ್ಠ ಏನಕ್ಕೂ ಇಲ್ಲದೆ ಇರೋ ಅಂಥವ್ರು ವಿಶ್ವದ ಮಾಲೀಕರಾಗಬೇಕು ಅಂತಂದರೆ ನಮ್ಮ ಪುರುಷಾರ್ಥ ಕೂಡ ಅಷ್ಟೇ ಒಂದು ಒಳ್ಳೆ ರೀತಿಯಲ್ಲಿ ಇರಬೇಕು. ಈಗ ನೋಡಿ, ಬ್ರಹ್ಮ ಬಾಬಾ ಮಮ್ಮ ಇದ್ರಲ್ಲ, ಆ ರೀತಿಯಲ್ಲಿ ಅವರು ನಮಗೆ ಉದಾಹರಣೆ ಏನು, ಅವರು ನಡೆದಿರೋ ದಾರಿಯಲ್ಲಿ ನಾವು ಸಂಪೂರ್ಣವಾಗಿ ನಡೆದು ನಾವು ಕೂಡ ಒಂದು ಉತ್ತಮವಾದ ಒಂದು ರೀತಿಯಲ್ಲಿ ಪರಿವರ್ತನೆ ಆಗಬೇಕು ಅಂತ ಒಂದು ಪುರುಷಾರ್ಥವನ್ನು ನಾವು ಮಾಡಬೇಕು. ಅಂದರೆ ಸಂಪೂರ್ಣವಾಗಿ ಆತ್ಮದಲ್ಲಿ ಏನೆಲ್ಲ ಇತ್ತು ಅದನ್ನು ಮತ್ತೆ ನಾವು ರಿಟರ್ನ್ ತೊಗೋಬೇಕು. ತಂದೆಯನ್ನು ಜೊತೆಯಲ್ಲಿ ಇಟ್ಕೊಂಡು ಏನು ಅವರ ಕೆಲಸಕ್ಕೆ ಸಹಯೋಗ ಕೊಟ್ಟು
ಆತ್ಮದಲ್ಲಿರತಕ್ಕಂಥ ಗುಣಶಕ್ತಿಗಳನ್ನು ಧಾರಣೆ ಮಾಡಿಕೊಂಡು ಅದರ ಪ್ರಕಾರ ನಾವು ನಡ್ಕೊಂಡು ಏನು ಉತ್ತಮವಾದ ಒಂದು ಪುರುಷರಾಗಬೇಕು ಅಂತ ಹೇಳಿ ಬಾಬಾ ತಿಳಿಸ್ತಾ ಇದ್ದಾರೆ. ಈಗ ನಮ್ಮದು ವಾನಪ್ರಸ್ಥ ಸ್ಥಿತಿಯಾಗಿದೆ. ಈಗ ಎಲ್ಲರದ್ದು ಏನಾಗ್ಬಿಟ್ಟಿದೆ, ವಾನಪ್ರಸ್ಥ ಸ್ಥಿತಿ ಅಂತ ಅಂದರೆ ಹಾಗೆಲ್ಲ 60 ವರ್ಷ ಆದರೆ ಮನೆ ಮಠ ಬಿಟ್ಟು ಇದಕ್ಕೆ ಹೋಗ್ಬಿಡೋರು ಸನ್ಯಾಸಾಶ್ರಮಕ್ಕೆ. ಆದರೆ ಈಗ ಎಲ್ಲ ಇದ್ದು ಕೂಡ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೂ ಕೂಡ ಏನು ಈ ಜೀವನ ಆ ರೀತಿ ನಮಗೆ ಮಾಡಿಬಿಟ್ಟಿದೆ, ಅನ್ನಿಸ್ಬಿಟ್ಟಿದೆ. ಯಾಕಂದರೆ ಇಲ್ಲಿ ಬರೀ ದುಃಖ ಅಶಾಂತಿ, ಏನಕ್ಕಪ್ಪ ಈ ಜೀವನ ಯಾಕೆ ಬೇಕು, ಏನು ಇದು ಮುಗಿದ್ರೆ ಸಾಕು ಅನ್ನೋ ಮಟ್ಟಕ್ಕೆ ಜೀವನ ಎಲ್ರದ್ದು ಆ ರೀತಿ ಆಗಿಬಿಟ್ಟಿದೆ. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಪ್ರತಿಯೊಬ್ರಿಗೂ ನೋಡಿ, ಆಗ 150 ವರ್ಷ ಬದುಕೋರೀಗ ಹೊಟ್ಟೆಲ್ಲೇ ಇರುತ್ತೆ, ಮಗು ಸತ್ತೋಗ್ಬಿಡತ್ತೆ, ಇಲ್ಲ ಹುಟ್ಟಿದ ತಕ್ಷಣವೇ ಸತ್ತೋಗ್ಬಿಡತ್ತೆ. ಮತ್ತು ಯಾರಿಗೆ ಯಾವಾಗ ಮೃತ್ಯು ಎದುರುಗಡೆ ನಿಂತಿದೆ ಅನ್ನೋ ಒಂದು ಊಹೆ ಕೂಡ ನಾವು ಮಾಡಲಿಕ್ಕಾಗಲ್ಲ. ಇವತ್ತು ಚೆನ್ನಾಗೇ ಮಾತಾಡಿರ್ತಾರೆ, ನಾಳೆ ಇರೋದಿಲ್ಲ. ಆ ರೀತಿ ಬಾಬಾ ತಿಳಿಸ್ತಾ ಇದ್ದಾರೆ, ಮೃತ್ಯು ನಮ್ಮಗಳ ಅಂದರೆ ನಿಮ್ಮ ಸಮ್ಮುಖದಲ್ಲೇ ಎದುರುಗಡೆನೇ ನಿಂತಿದೆ. ಅದರಿಂದ ನೀವೇನು ಮಾಡಬೇಕು, ಎಷ್ಟು ಸಾಧ್ಯನೋ ಅಷ್ಟು ನೋಡಿ. ಈಗ ಸಾವು ಬಂದಮೇಲೆ ಯಾರೂ ಏನೂ ಮಾಡಲಿಕ್ಕಾಗಲ್ಲ, ಆಯಿತಾ. ಅದ್ರ ಮುಂಚೆ ನಾವು ತಂದೆಯ ಒಂದು ನೆನಪಿನಿಂದ ಏನು ನಮ್ಮ ಒಂದು ಪಾಪಕರ್ಮಗಳನ್ನ ನಾವು ಭಸ್ಮ ಮಾಡ್ಕೋಬೇಕು ಅಂತ ಹೇಳಿ ಬಾಬಾ ತಿಳಿಸ್ತಾ ಇದ್ದಾರೆ. ವರದಾನ: ಜ್ಞಾನರೂಪಿ ಬೀಗದ ಕೈ ಮೂಲಕ ಭಾಗ್ಯದ ಅಕೂಟ್ ಖಜಾನೆ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಮಾಲಾಮಾಲ್ ಭವ. ಸಂಗಮ ಯುಗದಲ್ಲಿ ಎಲ್ಲ ಮಕ್ಕಳಿಗೆ ಭಾಗ್ಯ ರೂಪಿಸಲು ಜ್ಞಾನರೂಪಿ ಬೀಗದ ಕೈ ಸಿಗುತ್ತದೆ ಅಂತ ಅಂದರೆ, ಈ ಸಂಗಮ ಯುಗದಲ್ಲಿ ಯಾರೆಲ್ಲ ಪರಮಾತ್ಮನ ಒಂದು ಮಕ್ಕಳಾಗಿದ್ದಾರೆ ಅವರ ಒಂದು ಜನ್ಮ ಶ್ರೇಷ್ಠ ಆಗಬೇಕು ಅಂತಂದರೆ ಅದಕ್ಕೆ ಆಧಾರ ಏನು, ಜ್ಞಾನ. ತಂದೆ ಕೊಟ್ಟಿರತಕ್ಕಂಥ ಒಂದು ಜ್ಞಾನ ಮತ್ತು ಶ್ರೀಮತ ಏನು, ಇದ್ರದ್ದು ಒಂದು ಕೀ ಬಾಬಾ ನಮಗೆ ಯಾವಾಗ ಜ್ಞಾನ ತಿಳಿಸ್ತಾರೆ ಆ ಕೀ ನಮಗೆ ಸಿಕ್ತು ಅಂತ ಅರ್ಥ. ಬಟ್ ಆದರೆ ಅದು ಓಪನ್ ಆಗಬೇಕು ಅಂತಂದರೆ ನಾವು ದೇಹಭಾನದಲ್ಲಿದ್ದು ಓಪನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಏನು, ಆತ್ಮಿಕ ಸ್ವರೂಪಕ್ಕೆ ಬರಬೇಕು. ಏನು, ಮತ್ತು ತಂದೆಗೆ ನಾವು ಸಹಯೋಗಿ ಮಕ್ಕಳಾಗಬೇಕು. ಸದಾ ನಮ್ಮ ಒಂದು ಮನಬುದ್ಧಿ ಪರಮಾತ್ಮನಲ್ಲಿ ಇಡಬೇಕು, ಪರಮಾತ್ಮನ ಒಂದು ಕಾರ್ಯಕ್ಕೆ ಇಡಬೇಕು, ಪರಮಾತ್ಮ ಅದನ್ನು ಉಪಯೋಗ ಮಾಡಬೇಕು, ಅದರ ಒಂದು ಅನುಭವಗಳನ್ನ ನಾವು ಹೆಚ್ಚೆಚ್ಚು ಮಾಡ್ತಾ ಹೋಗಬೇಕು. ಏನು, ಆ ರೀತಿ ಇರೋರಿಗೆ ಏನು ಅಂತಂದರೆ ಈ ಒಂದು ಭಾಗ್ಯದ ಕೀ ಓಪನ್ ಆಗುತ್ತೆ ಅಂತ ನಾವು ತಿಳ್ಕೊಬೇಕಿಲ್ಲಿ. ಅಂತ ಅಂದರೆ ಈಗ ನೋಡಿ, ಪರಮಾತ್ಮನಿಗೆ ಯಾರು ಹೆಚ್ಚು ಹತ್ರ ಆಗ್ತಾರೆ ಅಂತಂದರೆ, ಈಗ ತಂದೆ ತಾಯಿಗೆ ಯಾವ ಮಕ್ಕಳು ಇಷ್ಟ ಆಗ್ತಾರೆ, ಯಾರ ತಂದೆ ತಾಯಿ ಹೇಳಿರೋ ಮಾತನ್ನು ಕೇಳಿಕೊಂಡು ಅವ್ರ ಜೀವನದಲ್ಲಿ ಮುಂದುವರಿತಾ ಹೋಗ್ತಾರೆ. ಅಂಥ ಮಕ್ಕಳ ಮೇಲೆ ತಂದೆ ತಾಯಿಗೆ ಹೆಚ್ಚು ಪ್ರೀತಿ ಇರುತ್ತೆ ಮತ್ತು ಅವರಿಗೆ ಎಲ್ಲವನ್ನು ಮಾಡಬೇಕು ಅನ್ನೋದು ಇರುತ್ತೆ. ಇಲ್ಲಿ ಕೂಡ ಅಷ್ಟೇ, ಬಾಬಾ ಸುಮ್ಮನೆ ನಾವು ಬಾಬನ ಮಕ್ಕಳಾಗ್ಬಿಟ್ವಿ ಅಂತ ಅಲ್ಲ, ನಮ್ಮ ಒಂದು ಪುರುಷಾರ್ಥ ಕೂಡ ಅದೇ ರೀತಿಯಲ್ಲೇ ಇರಬೇಕು. ನಮ್ಮ ಜೀವನ ಕೂಡ ಸಂಪೂರ್ಣವಾಗಿ ಪರಮಾತ್ಮನ ಒಂದು ಜೊತೆ ಜೋಡಣೆ ಮಾಡ್ಕೋಬೇಕು. ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಪರಮಾತ್ಮನನ್ನು ಜೊತೆಯಲ್ಲಿಟ್ಕೊಂಡು ಭಗವಂತನಿಗೆ ತಿಳಿಸಿ ಭಗವಂತನ ಮುಂದೆ ಇಟ್ಟು ನಾವು ಮಾಡ್ತಾ ಹೋಗಬೇಕು. ಏನೋ ಆಗ ಏನು ಆಗುತ್ತೆ ಅಂತಂದರೆ ನಮ್ಮ ಒಂದು ಭಾಗ್ಯದ ಒಂದು ಖಜಾನೆಯನ್ನು ನಾವು ಪಡ್ಕೋಬೋದು. ಇಲ್ಲಿ ದೇಹಭಾನ ಸಂಬಂಧ, ದೇಹಭಾನ ಬಂತು ಅಂದರೆ ರಾವಣ ಬಂತು ಅಂದ್ರೆ ಅಲ್ಲೂ ಮಾಯಾ ರೂಪಿಯಲ್ಲಿ ನಮ್ಗೆ ಕುತ್ಕೊಂಡ್ಬಿಟ್ಟಿರುತ್ತೆ. ಏನು, ಭಗವಂತನಿಗೆ ಹತ್ರ ಹೋಗ್ಲಿಕ್ಕೆ ಬಿಡೋಕ್ಕಾಗಲ್ಲ. ರಾವಣ ಇರೋ ಕಡೆ ರಾಮ ಇರೋಕ್ಕೆ ಸಾಧ್ಯನೇ ಇಲ್ಲ ಅಲ್ಲ. ಏನು, ರಾಮನೇ ಬೇರೆ ರಾವಣನೇ ಬೇರೆ. ರಾಮ ಹತ್ರ ಇದ್ದ ಅಂದರೆ ಈ ಒಂದು ಏನು ಇದರಿಂದ ಎಲ್ಲನೂ ನಾವು ಸುರಕ್ಷಿತವಾಗಿರ್ತೀವಿ. ರಾವಣ ಒಂದು ಪಂಚವಿಕಾರಗಳಿರ್ಬೋದು, ಮಾಯೆ ಇರ್ಬೋದು. ಆದರೆ ಪರಮಾತ್ಮನನ್ನು ನಮ್ಮ ನೆನಪು ಮಾಡಿಲ್ಲ, ಬೇರೆ ಏನೋ ಓಡ್ತಾ ಇದೆ ಅಂತಂದರೆ ಅಲ್ಲಿ ಮತ್ತೆ ವಿಕಾರಗಳು ರಾವಣ ಎಲ್ಲ ಸೇರ್ಕೊಂಡಿದ್ದಾರೆ ಅಂತ ಅರ್ಥ. ಅದೆಲ್ಲ ಇತ್ತು ಅಂತಂದರೆ ಪರಮಾತ್ಮನಿಂದ ನಾವೇನೂ ಪಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಏನೋ ನಾವು ಆತ್ಮಿಕ ರೂಪದಲ್ಲಿದ್ದು ಪರಮಾತ್ಮನ ಮಕ್ಕಳಾಗಿ ನಾವಿದ್ದಾಗ, ಅವ್ರು ಕೊಟ್ಟಿರೋ ಡೈರೆಕ್ಷನಲ್ಲಿ ನಡೆದಾಗ ಏನು ಪರಮಾತ್ಮನ ಒಂದು ಭಾಗ್ಯದ ಒಂದು ಖಜಾನೆಯನ್ನು ನಾವು ಪ್ರಾಪ್ತಿ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದಾರೆ ಅಂತ ನೋಡಿ. ಈಗ ನೋಡಿ, ಲೌಕಿಕದಲ್ಲಿ ಅಪ್ಪ ಅಮ್ಮ ಇರ್ತಾರೆ, ಅವರು ಒಂದು ರೂಮಲ್ಲಿ ಬೀರು ಇರುತ್ತೆ ಅಂತ ಅಂದ್ಕೊಳ್ಳಿ. ಯಾರಂದರೆ ಅವರು ಆ ರೂಮಿಗೆ ಎಂಟ್ರಿ ಆಗೋದಕ್ಕಾಗಲ್ಲ. ಆದರೆ ಮಕ್ಕಳು ಆರಾಮಾಗಿ ಹೋಗ್ತಾರೆ, ಬೀಗ ತೆಗಿತಾರೆ, ಅದರಲ್ಲಿ ಏನಿದೆಯೋ ತೊಗೊಳ್ತಾರೆ. ಏನು ಏನೇ ಇರ್ಬೋದು, ಅವರಿಗೆ ಆ ಒಂದು ಸ್ವತಂತ್ರತೆ ಅನ್ನೋದು ಇರುತ್ತೆ. ದುಡ್ಡು ಇರ್ಬೋದು, ಒಡವೆಗಳಿರ್ಬೋದು, ಮೇಯ್ನು ಡಾಕ್ಯುಮೆಂಟ್ಸ್ಗಳಿರ್ಬೋದು, ಪ್ರತಿಯೊಂದು ಅಧಿಕಾರನೂ ಅವರಿಗಿರುತ್ತಲ್ವಾ. ಅದೇ ರೀತಿ ಇಲ್ಲಿ ಕೂಡ ಭಗವಂತನ ಮಕ್ಕಳಾಗಿ ಭಗವಂತನ ಒಂದು ಕಾರ್ಯಕ್ಕೆ ನಾವು ಸಹಯೋಗಿಯಾಗಿ ಭಗವಂತ ತಿಳಿಸಿರತಕ್ಕಂಥ ಒಂದು ಜ್ಞಾನವನ್ನು ಧಾರಣೆ ಮಾಡಿಕೊಂಡು
ಏನು ನಮಗೆ ಇನ್ನೆಲ್ಲನೂ ಪರಮಾತ್ಮನೇ ಅಂತ ತಿಳ್ಕೊಂಡು ನಮ್ಮ ಒಂದು ಜೀವನವನ್ನು ನಡೆಸಿದಾಗ ಮಾತ್ರ ಪರಮಾತ್ಮನಿಂದ ಎಲ್ಲ ಒಂದು ಭಾಗ್ಯವನ್ನು ನಾವು ಪ್ರಾಪ್ತಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗತ್ತೆ. ಮತ್ತು ಇಲ್ಲಿ ನೋಡಿ, ನಾವು ಈಗ ಬಾಬಾನ ಜ್ಞಾನ ಪಡ್ಕೊಳ್ತೀವಿ, ಮತ್ತು ನಾವೇ ಪ್ರೀತಿಯಿಂದ ನನ್ನ ತಂದೆ ಜ್ಞಾನ ಸಾಗರ, ಪ್ರೀತಿಯ ಸಾಗರ, ಆನಂದ ಸಾಗರ, ಸುಖದ ಸಾಗರ ಎಲ್ಲವನ್ನು ನಾವು ಒಂದರಿಂದ ಒಂದು ಪರಮಾತ್ಮನನ್ನು ನೆನಪು ಮಾಡ್ತೀವಲ್ವಾ. ಅದೇ ರೀತಿ ಇಲ್ಲೇನು ಅಂತ ಹೇಳ್ತಾ ಇದ್ದಾರೆ ಬಾಬಾ, ಯಾರು ಎಷ್ಟು ಮಾಲಾಮಾಲಾಗುವರೋ ಅಷ್ಟು ಖುಷಿ ಸ್ವತಃವಾಗಿ ಇರುತ್ತದೆ. ಎಷ್ಟು ನಾವು ತಂದೆಯನ್ನು ನೆನಪು ಮಾಡ್ತೀವಿ ನಾವು ಅಷ್ಟು ಖುಷಿಯಿಂದ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಇಂತಹ ಅನುಭವವಾಗುವುದು ಹೇಗೆ? ಖುಷಿಯ ಹನಿಗಳು ಅಕೂಟಾಗಿ ಅವಿನಾಶಿಯಾಗಿ ಹರಿಯುತ್ತಿರುತ್ತದೆ ಅಂತಂದರೆ, ಇಲ್ಲಿ ಇನ್ನೊಂದು ಏನು ಅಂತಂದರೆ, ಭಗವಂತ ಕೊಡೋವಂಥದ್ದು ಬರೀ ನಾವು ತಿನ್ನೋವಂಥದ್ದಲ್ಲ, ಅನ್ಯರಿಗೂ ಕೂಡ ಪ್ರಾಪ್ತಿ ಮಾಡಬೇಕು. ಈಗ ನನ್ನ ಆತ್ಮದ ಒಂದು ಕಲ್ಯಾಣ ಆಗ್ತಾಯಿದೆ ಅಂತಂದರೆ ಅದು ನಾವು ಕೂಡ ಏನು ಮಾಡಬೇಕು, ಅನ್ಯ ಆತ್ಮಗಳ ಒಂದು ಕಲ್ಯಾಣವನ್ನು ಮಾಡಬೇಕು. ತಂದೆಯ ಒಂದು ಕಾರ್ಯಕ್ಕೆ ನಾವು ಸಹಯೋಗಿ ಆಗಬೇಕು. ಅನ್ಯ ಆತ್ಮಗಳಿಗೂ ತಂದೆಯ ಒಂದು ಪರಿಚಯವನ್ನು ನಾವು ಕೊಡ್ತಾ ಹೋಗಬೇಕು. ಅವರನ್ನು ಕೂಡ ಈ ಒಂದು ದುಃಖದ ಒಂದು ಇದರಿಂದ ಹೊರಗೆ ಬರುವಂಥ ಒಂದು ಪ್ರಯತ್ನವನ್ನು ನಾವು ಮಾಡಬೇಕು. ಅದು ಹೇಗೆ? ಪರಮಾತ್ಮನ ಪರಿಚಯ ಅವರಿಗೆ ಸಿಗೋ ಹಾಗೆ ಮಾಡಬೇಕು. ಮತ್ತು ನಮ್ಮಲ್ಲಾಗೋ ಒಂದು ಪರಿವರ್ತನೆ ಅವರಿಗೂ ಕೂಡ ನಾವು ಈ ರೀತಿ ಆಗಬೇಕು ಅಂತ ಹೇಳಿ ಅವರಿಗೂ ಅನ್ನಿಸ್ಬೇಕು. ಆ ಬದಲಾವಣೆ ಅವ್ರ ಜೀವನದಲ್ಲೂ ಕೂಡ ತರಿಸ್ಕೊಳ್ಳೋಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಈ ರೀತಿಯ ಒಂದು ಸೇವೆಗಳನ್ನ ನಾವು ಮಾಡ್ತಾ 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 ತಂದೆಗೆ ಎಷ್ಟು ಸಹಯೋಗಿ ಆಗ್ತೀವಿ ಅಷ್ಟೇ ನಮ್ಮ ಒಂದು ಭಾಗ್ಯ ಬೆಳೀತಾ ಹೋಗುತ್ತೆ. ಅಂತಂದರೆ ತಂದೆಯಿಂದ ನಮಗೇನು ಗೊತ್ತಾ, ತಂದೆ ಜೊತೆ ಸಂಬಂಧ ಚೆನ್ನಾಗಿತ್ತು ಅಂತಂದರೆ ಏನು, ಆ ತಂದೆ ಕೊಡೋವಂತಹ ಒಂದು ಆಸ್ತಿಗೆ ನಾವು ಸಂಪೂರ್ಣವಾಗಿ ಅಧಿಕಾರಿಗಳಾಗ್ತೀವಿ. ಅವ್ರು ಕೊಡೋವಂಥದ್ದು ಏನು ಅಂತಂದರೆ ಅವಿನಾಶಿ, ಅದು ಜ್ಞಾನದ ಖಜಾನೆ ಇರ್ಬೋದು, ಏನೇ ಒಂದು ಇರ್ಬೋದು. ಈಗ ಆತ್ಮದಲ್ಲಿ ಇರತಕ್ಕಂಥದ್ದು ನಾಶ ಆಗುವಂಥದ್ದಲ್ಲ, ಪರಮಾತ್ಮನಿಂದ ತನ್ನ ಮಕ್ಕಳಿಗೆಲ್ಲವನ್ನೂ ಸಿಗುತ್ತಲ್ವ, ಅದು ನಾಶ ಆಗುವಂಥದ್ದಲ್ಲ, ಅದು ಶಾಶ್ವತವಾಗಿ ಇರೋವಂಥದ್ದು. ನಾವುಗಳೇನು ಮಾಡಿ ದೇಹಭಾನದಲ್ಲಿ ಬಂದು ಎಲ್ಲವನ್ನು ನಾವು ಕಳ್ಕೊಳ್ಳೋದು. ಈಗ ಅದನ್ನೇ ಮತ್ತೆ ಬಾಬಾ ಇದೇ ಶರೀರದಲ್ಲಿ ನಮ್ಮನ್ನು ಪರಿವರ್ತನೆ ಮಾಡ್ತಾ ಇದ್ದಾರೆ ಅಂದರೆ, ಆ ಆತ್ಮದಲ್ಲಿ ಎಲ್ಲವನ್ನು ತುಂಬಿಸ್ಕೊಳ್ಳೋವಂಥದ್ದು ಮಾಡ್ತಾ ಇದ್ದಾರೆ, ಜಾಗೃತ ಮಾಡ್ತಾ ಇದ್ದಾರೆ ಅಂತಂದರೆ ಅಲ್ಲಿಗೆ ನಾವು ತಿಳ್ಕೊಬೇಕು ಆತ್ಮದಲ್ಲಿ ಎಲ್ಲವೂ ಇದೆ, ಅದು ಅವಿನಾಶಿ ಆಗುವಂಥದ್ದಲ್ಲ. ಯಾಕಂದರೆ ಅವಿನಾಶಿ ತಂದೆಯಿಂದ ನಾವು ಪಡ್ಕೊಳ್ಳೋ ಅಂಥದ್ದು, ಅದು ಯಾವತ್ತೂ ನಾಶ ಆಗುವಂಥದ್ದು ಅಲ್ಲ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಅವರು ಸರ್ವ ಖಜಾನೆಯಿಂದ ಸಂಪನ್ನರಾಗಿ ಮಾಲಾಮಾಲಾಗಿ ಕಂಡು ಬರುತ್ತಾರೆ. ಯಾರು ಈ ಪರಮಾತ್ಮನನ್ನು ಸದಾ ಜೊತೆಯಲ್ಲಿ ಇಟ್ಕೊಂಡು ಎಲ್ಲವನ್ನ ಮಾಡ್ತಾರೆ, ಅವರು ಆಸ್ತಿಗಳಿಗೂ ಅವರು ಪ್ರಾಪ್ತಿಯನ್ನು ಪಡ್ಕೊಳ್ಳೋಂತಹ ಒಂದು ಯೋಗ್ಯರಾಗಿ ಆಗ್ತಾರೆ. ಮತ್ತು ಪರಮಾತ್ಮನ ಒಂದು ಖಜಾನೆಯನ್ನು ಸಂಪೂರ್ಣವಾಗಿ ಅವರು ಪಡ್ಕೊಳ್ಳೋಕ್ಕೆ ಲಾಯಕರಾಗ್ತಾರೆ. ಮತ್ತು ಇಲ್ಲಿ ಏನು ಅಂತಂದರೆ, ಅವ್ರ ಹತ್ರ ಯಾವಾಗ ಭಗವಂತ ಸದಾ ನಮ್ಮ ಜೊತೆ ಇರ್ತಾನೆ, ನಮ್ಮಲ್ಲಿ ಅಪ್ರಾಪ್ತಿ ಅನ್ನೋ ಮಾತು ಬರೋದೇ ಇಲ್ಲ. ಯಾವಾಗ ನಾವು ಭಗವಂತನ ಬಿಟ್ಬಿಟ್ಟು ಮತ್ತೆ ಈ ಲೌಕಿಕ ಜೀವನದಲ್ಲಿ ನಾನು ನಂದು ಅದೇನಾಗುತ್ತೆ ಅಂತಂದರೆ ಒಂದು ಲಿಮಿಟೇಷನಲ್ಲೇ ಇರತ್ತೆ. ನಾನು ನಂದು ನನ್ನ ಸಂಬಂಧ ಅದು ಮುಂದಕ್ಕೆ ಹೋಗೋಕ್ಕೆ ಬಿಡಲ್ಲ. ಆದರೆ ಭಗವಂತನ ಒಂದು ಇದಿದೆ ನೋಡಿ, ಅದು ಬೇಹದ್ದು. ಅದಕ್ಕೆ ಲಿಮಿಟ್ ಇಲ್ಲ. ಲಿಮಿಟ್ ಇಲ್ಲದೆ ಇರೋಂಥ, ಈಗ ತಂದೆ ಹೇಳ್ತಾರಲ್ಲ, ನಿಮಗೆ ಎಷ್ಟು ಬೇಕೋ ಅಷ್ಟು ಪಡ್ಕೊಳ್ಳಿ, ನಾನೀಗ ಕೊಡೋಕ್ಕೆ ಬಂದಿದ್ದೀನಿ. ನಿಮ್ಮ ಪುರುಷಾರ್ಥ ಎಷ್ಟು ಜಾಸ್ತಿ ಮಾಡ್ತಾ ಹೋಗ್ತಿರೋ ಅಷ್ಟು ನೀವು ಪ್ರಾಪ್ತಿಯನ್ನು ಪಡ್ಕೊಳ್ತಾ ಹೋಗ್ತೀರ. ಒಂದೊಂದು ಸೆಕೆಂಡು ಕೂಡ ಪದ್ಮದಷ್ಟು ಭಾಗ್ಯವನ್ನು ಈ ಸಂಗಮ ಯುಗದಲ್ಲಿ ನಾವು ಪಡ್ಕೋಬೋದು ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಅಂತಂದರೆ ಅಲ್ಲಿಗೆ ಅಪ್ರಾಪ್ತಿಯನ್ನು ಮಾತು ಬರೋದೇ ಇಲ್ಲ. ಯಾವುದೇ ಎಲ್ಲ ರೀತಿಯಿಂದಲೂ ಪರಮಾತ್ಮನಿಂದ ನಾವು ಎಲ್ಲವನ್ನು ಪ್ರಾಪ್ತಿ ಮಾಡ್ಕೋಬೋದು. ಬಾಬಾ ನಮಗೆ ಈ ಒಂದು ವರದಾನದಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ತಂದೆ ಮಕ್ಕಳಾದಮೇಲೆ ನಮಗೆ ಅಪ್ರಾಪ್ತಿ ಅನ್ನೋದು ನಮ್ಮ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಬರಲಿಕ್ಕೆ ಅವಕಾಶವನ್ನು ನಾವು ಕೊಡಬಾರ್ದು. ನಾವು ಸದಾ ಎಲ್ಲದ ಒಂದು ರೀತಿಯಿಂದ ಸಂಪನ್ನರಾಗಿದ್ದೀವಿ. ಸಾಕ್ಷಾತ್ ಭಗವಂತ ನಮ್ಮ ಜೊತೆ ಇದ್ದಾರೆ, ನಮಗೆಲ್ಲವನ್ನು ನಾವು ಪರಮಾತ್ಮನಿಂದ ನಾವು ಪಡ್ಕೊಳ್ತಾ ಇದ್ದೀವಿ ಅನ್ನೋ ಒಂದು ಇದು ಖುಷಿಯ ಒಂದು ನಶೆ ನಮ್ಮಲ್ಲಿ ಇರಬೇಕು. ಸ್ಲೋಗನ್: ತಂದೆಯ ಜೊತೆ ಸಂಬಂಧ ಕೊಂಡಾಗ ಸರ್ವಶಕ್ತಿಗಳ ಕರೆಂಟ್ ಬರುತ್ತಿರುತ್ತದೆ. ಈಗ ನೋಡಿ, ಮನೆಯಲ್ಲಿ ಲೈಟ್ಗಳು ಇತ್ತು ಅಂತಂದರೆ
ಅದಕ್ಕೆ ಆ ಲೈಟ್ಗಳು ಆನ್ ಆಗಬೇಕು ಅಂತಂದರೆ ಮೇಯ್ನು ಕರೆಂಟ್ ವೈರಿಂದ ಕರೆಂಟು ಪಾಸ್ ಆಗಬೇಕು. ಸ್ವಿಚ್ ಹಾಕಿದ ತಕ್ಷಣ ಏನಾಗುತ್ತೆ, ಕರೆಂಟ್ ಪಾಸ್ ಆಗುತ್ತೆ, ಎಲ್ಲ ಬಲ್ಪ್ಗಳು ಕೂಡ ಉರಿಯುತ್ತೆ. ಎಷ್ಟು ಬಲ್ಪ್ಗಳಿಗೆ ನಾವು ಕನೆಕ್ಷನ್ ಕೊಟ್ಟಿರ್ತೀವಿ ಅಷ್ಟು ಉರಿಯುತ್ತೆ. ಅದೇ ರೀತಿ ಇಲ್ಲಿ ಮೇಯ್ನ್ ಯಾರು, ಶಿವಬಾಬಾ, ಅವರ ಜೊತೆ ನಮ್ಮ ಒಂದು ಸಂಬಂಧ ಚೆನ್ನಾಗಿತ್ತು ಅಂತಂದರೆ ಎಲ್ಲ ರೀತಿಯ ಒಂದು ಶಕ್ತಿಗಳು ನಮ್ಮಲ್ಲಿ ಇದ್ದೇ ಇರತ್ತೆ. ಯಾವ ಒಂದು ಶಕ್ತಿಗಳ ಒಂದು ಕೊರತೆ ಕೂಡ ಇಲ್ಲಿ ಕಮ್ಮಿ ಆಗೋದಿಲ್ಲ. ಅಂದರೆ ಆ ರೀತಿಯಲ್ಲಿ ನಮ್ಮ ಒಂದು ಸಂಬಂಧ ಕೂಡ ಭಗವಂತನ ಜೊತೆ ಇರಬೇಕು. ಯಾವತ್ತೂ ನಮ್ಮ ಮನಸ್ಸಿನಲ್ಲಿ ಶುಭ ಸಂಕಲ್ಪಗಳು ಪ್ರತಿ ಶುಭ ಭಾವನೆ, ಶುಭ ಕಾಮನೆ ಇರಬೇಕು. ಬುದ್ಧಿಯಲ್ಲಿ ಒಳ್ಳೊಳ್ಳೆಯ ವಿಚಾರಗಳು ನಾವು ಇದು ಮಾಡಬೇಕು. ಮತ್ತು ತಂದೆಯ ಒಂದು ಸೇವೆ ಇನ್ನೂ ಯಾವ ರೀತಿ ನಾವು ಮಾಡ್ಬೋದು, ತಂದೆಗೆ ನಾನು ಇನ್ನೂ ಯಾವ ರೀತಿಯಲ್ಲೆಲ್ಲ ಹತ್ರ ಆಗ್ಬೋದು, ಇದೆಲ್ಲ ನಾವು ಭಗವಂತನ ಒಂದು ವಿಚಾರಗಳು ಮಾಡ್ತಾ ಭಗವಂತನ ಜೊತೆ ಒಂದು ಕನೆಕ್ಷನ್ ಇದ್ದಾಗ ಸರ್ವಶಕ್ತಿಗಳು ನಮ್ಮಲ್ಲಿ ಸದಾ ಇರುತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಅವ್ಯಕ್ತ ಸೂಚನೆ: ಆತ್ಮಿಕ ಘನತೆ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿ. ಎಷ್ಟು ಪವಿತ್ರತೆ ಇದೆ ಅಷ್ಟು ಬ್ರಾಹ್ಮಣ ಜೀವನದ ವ್ಯಕ್ತಿತ್ವವಾಗಿದೆ. ಇಲ್ಲಿ ಮೇನ್ ಫೌಂಡೇಶನ್ನು ಪವಿತ್ರತೆ. ಪರಮಾತ್ಮನ ಮಕ್ಕಳಾಗಿ ನಾವು ಯಾವಾಗ ಆಗ್ತೀವಿ ಅಲ್ಲಿ ಬ್ರಾಹ್ಮಣರ ಒಂದು ಇದು ಏನು ಅಂತಂದರೆ ಪವಿತ್ರತೆ ಮೇನ್ ಫೌಂಡೇಶನ್. ಪವಿತ್ರತೆ ಅಂತಂದರೆ ಪ್ರತಿಯೊಂದು, ಈಗ ಒಂದು ಮನುಷ್ಯನ ಜನ್ಮದಲ್ಲಿ ನೋಡೋ ರೀತಿ ಇರ್ಬೋದು, ಮಾತಾಡೋದಿರ್ಬೋದು, ಕೆಲಸ ಇರ್ಬೋದು, ಮನಸ್ಸಿನಲ್ಲಿ ಸಂಕಲ್ಪಗಳಿರ್ಬೋದು, ಬುದ್ಧಿಯಲ್ಲಿ ವಿಚಾರಗಳಿರ್ಬೋದು, ಅನ್ಯರ ಪ್ರತಿ ಯೋಚನೆ ಮಾಡೋದಿರ್ಬೋದು, ಎಲ್ಲವೂ ಪ್ಯೂರಾಗಿರಬೇಕು. ಆತ್ಮ ಪ್ಯೂರ್ ಅಲ್ವಾ, ಆತ್ಮದಲ್ಲಿ ಇರತಕ್ಕಂಥ ಗುಣಶಕ್ತಿಗಳು ಕೂಡ ಅಷ್ಟೇ ಪ್ಯೂರ್ ಅಲ್ವಾ. ಆ ರೀತಿಯಲ್ಲಿ ನಾವು ಇರಬೇಕು. ನಾವು ಬ್ರಾಹ್ಮಣ ಜನ್ಮವನ್ನು ನಾವು ಪಡ್ಕೊಂಡ್ವಿ ಅಂತಂದರೆ ಆ ಒಂದು ಪವಿತ್ರತೆಯನ್ನು ನಾವು ಅದೇ ರೀತಿ ನಾವು ಹೆಚ್ಚು ಮಾಡ್ಕೊಳ್ತಾ ಹೋಗಬೇಕು ಮತ್ತು ಉಳಿಸ್ಕೊಳ್ಬೇಕು. ಅಲ್ಲಿ ಯಾವುದೇ ರೀತಿಯ ಒಂದು ರಾವಣನ ಒಂದು ವಿಚಾರಗಳು ನಮ್ಮ ಒಂದು ಇದರಲ್ಲಿ ಬರಕೂಡ್ದು. ಮತ್ತು ಪಂಚವಿಕಾರಗಳಲ್ಲಿ ನಾವು ಸಿಕ್ಕಾಕೊಳ್ಳೋಕ್ಕೆ ಹೋಗಬಾರ್ದು. ಒಂದು ವೇಳೆ ಪವಿತ್ರತೆ ಕಡಿಮೆ ಇದ್ದಾಗ ವ್ಯಕ್ತಿತ್ವ ಕಡಿಮೆ ಆಗುತ್ತೆ. ಯಾವಾಗ ನಮ್ಮಲ್ಲಿ ಪ್ಯೂರಿಟಿ ಕಮ್ಮಿ ಆಗೋಗುತ್ತೆ ಆವಾಗ ನಮ್ಮ ಒಂದು ವ್ಯಕ್ತಿತ್ವ ಕೂಡ ಕಡಿಮೆ ಆಗೋಗುತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಈ ಪವಿತ್ರತೆಯ ವ್ಯಕ್ತಿತ್ವವು ಸೇವೆಯಲ್ಲಿಯೂ ಸಹಜ ಸಫಲತೆ ಕೊಡಿಸುತ್ತದೆ. ಯಾವಾಗ ನಮ್ಮ ಒಂದು ಬುದ್ಧಿ ವಿಚಾರಗಳು ಪ್ಯೂರಾಗಿರತ್ತೆ, ನಮ್ಮ ಮನಸ್ಸು ಶುದ್ಧವಾಗಿರತ್ತೆ, ಸೇವೆ ಕೂಡ ಅದೇ ರೀತಿಯಲ್ಲೇ ನಡೆಯುತ್ತೆ. ಅಂದರೆ ಇಲ್ಲಿ ಬಾಬಾ ಮಾಡಿಸ್ತಾ ಇದ್ದಾರೆ ಅಂತ ಇರಬೇಕು, ನಾನು ಮಾಡ್ತಾಯಿದ್ದೀನಿ ಅನ್ನೋದು ಬರಬಾರ್ದು. ಬಾಬಾನ ಕಾರ್ಯಕ್ಕೆ ನಾನು ನಿಮಿತ್ತ ಅಷ್ಟೇ. ಇಲ್ಲಿ ತಂದೆ ಅವರ ಕಾರ್ಯವನ್ನು ಅವರು ಯಾವ ರೀತಿ ಬೇಕೋ ಆ ರೀತಿ ಮಾಡಿಸ್ಕೊಳ್ತಾ ಇದ್ದಾರೆ ಅನ್ನೋದು ಇರಬೇಕು. ಆ ರೀತಿ ಯಾವಾಗಿರತ್ತೆ ನಮ್ಮ ಒಂದು ಬುದ್ಧಿ ಕೂಡ ನಮ್ಮ ಮನಸ್ಸು ಕೂಡ ಪ್ಯೂರಾಗಿ ಇರತ್ತೆ. ಇಲ್ಲಿ ಯಾವುದೇ ಕಾರಣಕ್ಕೂ ನಾನು ಅಂತ ಬಂತು ಅಂತಂದರೆ ನಮಗೆ ಯಾವುದೇ ರೀತಿಯ ಸಹಯೋಗನೂ ಪರಮಾತ್ಮನಿಂದ ಸಿಕ್ಕಲ್ಲ. ಬಾಬಾ ಹೇಳ್ತಾರಲ್ಲ, ನಾನೇ ಮಾಡ್ಬೇಕಂತ ಬಂದರೆ ಆಯಾಸ ಆಗುತ್ತೆ. ಆದರೆ ಬಾಬಾ ಮಾಡಿಸ್ತಾ ಇದ್ದಾರೆ ಅಂತ ನಾವು ಅಂದ್ಕೊಂಡ್ವಿ ಅಂತಂದರೆ ನಮಗೆ ಯಾವುದೇ ರೀತಿಯ ಆಯಾಸಗಳು ನಮಗೆ ಸೇವೆಯಲ್ಲಿ ಆಗೋದಿಲ್ಲ. ಇಲ್ಲಿ ಬಾಬಾ ನಮಗೆ ತಿಳಿಸ್ತಾ ಇರೋದೇನು ಅಂತಂದರೆ ಜೊತೆಗಾರರು ಸಹ ಅದರ ಜೊತೆ ಅವಶ್ಯವಾಗಿ ಇರುತ್ತವೆ. ಅಂದರೆ ಒಂದು ವೇಳೆ ಒಂದು ವಿಕಾರವು ಅಂಶ ಮಾತ್ರವಿದ್ದರೂ ಅನ್ಯ ಜೊತೆಗಾರರು, ಅಂದರೆ ಯಾವುದೇ ಒಂದು, ಈಗ ನೋಡಿ ಮನಸ್ಸಲ್ಲಿ ಏನಾದರೂ ಒಂದು ಕ್ರಿಯೇಟ್ ಆಯಿತು ಅಂದರೆ ಟಕ್ಕಂತ ಬುದ್ಧಿಗೆ ಹೋಗುತ್ತೆ. ಮತ್ತು ಅದು ಏನಾಗುತ್ತೆ, ಇಡೀ ದಿನ ನಮ್ಮನ್ನು ಏನಕ್ಕೂ ಇಲ್ಲದೆ ಇರೋ ಥರ ಕೂಣಿಸ್ಬಿಡತ್ತೆ. ಅಂದರೆ ನಮ್ಮ ಕೆಲಸ ಕಾರ್ಯಗಳಿಗೂ ಕೂಡ ಅದರ ಒಂದು ಎಫೆಕ್ಟು ಹೊಡೆಯುತ್ತೆ. ಮತ್ತು ಸುತ್ತಮುತ್ತ ಇರೋರಿಗೂ ಅದರದ್ದು ಒಂದು ಎಫೆಕ್ಟ್ ಹೊಡೆಯುತ್ತೆ. ಅದೆಲ್ಲ ಒಂದಕ್ಕೊಂದು ಜೊತೆಯಾಗಿರುತ್ತೆ. ಅದಕ್ಕೆ ಅದನ್ನು ನೀವು ಹತ್ರ ತರಿಸ್ಕೋಬಾರ್ದು. ಹೇಗೆ ಪವಿತ್ರತೆಯು ಸುಖ ಶಾಂತಿಯೊಂದಿಗೆ ಆಳವಾದ ಸಂಬಂಧವಿದೆ. ಯಾರು ಪ್ಯೂರಾಗಿರ್ತಾರೆ ಅವ್ರು ನೋಡಿ ಸದಾ ಶಾಂತಿಯಾಗಿರ್ತಾರೆ, ಖುಷಿಯಾಗಿ ಇರ್ತಾರೆ. ಅದು ಒಂದಕ್ಕೊಂದು ಸಂಬಂಧ. ಸುಖ ದುಃಖ, ನೋವು ನಲಿವು, ಈ ಥರ ಎಲ್ಲ ಹೇಳ್ತಾರಲ್ಲ. ಆದರೆ ಇಲ್ಲಿ ಏನು ಅಂತಂದರೆ ನಮ್ಮ ಮನಸ್ಸು ವಿಚಾರಗಳು ಬುದ್ಧಿ ಇದೆಲ್ಲ ಯಾವಾಗ ಕ್ಲಿಯರಾಗಿ ಶುದ್ಧವಾಗಿರತ್ತೆ, ಶಾಂತಿ ಸುಖ ಅನ್ನೋದು ಕೂಡ ಅದ್ರ ಜೊತೆ ಹಾಗೇ ಇರುತ್ತೆ. ಅದರ ಒಂದು ಅನುಭವ ಕೂಡ ನಾವು ಮಾಡ್ತಾ ಇರ್ತೀವಿ. ಅಪವಿತ್ರತೆಯು 5 ವಿಕಾರಗಳೊಂದಿಗೆ ಆಳವಾದ ಸಂಬಂಧವಿದೆ. ಅಪವಿತ್ರತೆ ಅಂತಂದರೆ ನಮ್ಮ ಮನಸ್ಸು ಸರಿ ಇಲ್ಲ, ವ್ಯರ್ಥ ಸಂಕಲ್ಪಗಳು ಮಾಡ್ತಾಯಿದ್ದೀವಿ, ವ್ಯರ್ಥ ವಿಚಾರಗಳು ಮಾಡ್ತಾಯಿದ್ದೀವಿ ಅಂದರೆ ತಕ್ಷಣ ಅದು ನಮಗೆ ಪ್ರಾಕ್ಟಿಕಲ್ಲಾಗಿ ಅದು ನಮಗೆ ಬಂದ್ಬಿಡತ್ತೆ ನಮ್ಮ ಕಾರ್ಯಗತದಲ್ಲಿ. ಅದೆಲ್ಲ ಏನು ಅಂತಂದರೆ ಬಾಬಾ ಏನಂತಾರೆ, ನಮ್ಮಲ್ಲಿ ಅಪವಿತ್ರತೆ ಬಂತು ಅಂದರೆ 5 ವಿಕಾರಗಳ
ಜೊತೆ ಇನ್ನೂ ನಮಗೆ ಸಂಬಂಧ ಇದೆ ಅಂತ ನಾವು ತಿಳ್ಕೊಬೇಕು. ನಾವು ದುಃಖಿತರಾಗ್ತಾ ಇದ್ದೀವಿ, ಬೇಡದೇ ಇರೋ ವಿಚಾರ ಓಡ್ತಾ ಇದೆ ಅಂತ ಅಂದರೆ ನಮ್ಮಲ್ಲಿ ತಿಳ್ಕೊಬೇಕು ನಾವು ಇನ್ನೂ ವಿಕಾರಗಳ ಜೊತೆ ಇನ್ನೂ ನಾವು ಕನೆಕ್ಷನಲ್ಲಿ ಇದ್ದೀವಿ ಅಂತ ತಿಳ್ಕೊಬೇಕು. ಇದನ್ನು ನಾವು ಹೇಗೆ ಸರಿ ಮಾಡ್ಕೋಬೇಕು ಅಂತಂದರೆ ಹೆಚ್ಚೆಚ್ಚು ಪರಮಾತ್ಮನೊಂದಿಗೆ ನಾವು ಜೋಡಣೆ ಆಗಬೇಕು. ಏನೋ ಬಾಬಾನ ಮುರಳಿ ಈ ಬಾಬಾ ಹೇಳ್ತಾರೆ, ಪ್ರತಿನಿತ್ಯ ನೀವು ಓದಬೇಕು ಮಕ್ಕಳು. ಅದರಲ್ಲಿ ಒಂದೊಂದು ಪಾಯಿಂಟ್ಸು ಕೂಡ ಹೊಸದಾಗಿ ಇರುತ್ತೆ. ಅದನ್ನು ನೀವು ಡೀಪಾಗಿ ಕೂತ್ಕೊಂಡು ಆಲೋಚನೆ ಮಾಡಿ ವಿಚಾರ ಮಾಡಿ ನಿಮ್ಮ ಒಂದು ಜೀವನದಲ್ಲಿ ಅಳವಡಿಸ್ಕೋಬೇಕು. ಅರ್ಥ ಆಗಿಲ್ವಾ? ದೊಡ್ಡವ್ರು ಇರ್ತಾರೆ, ಏನೋ ಅವ್ರ ಹತ್ರ ನಾವು ಕೇಳಿ ತಿಳ್ಕೊಂಡು ಸರಿ ಮಾಡ್ಕೋಬೇಕು. ಏನೋ ಯಾವಾಗ ತಂದೆ ಒಂದು ಜ್ಞಾನವನ್ನು ನಾವು ಜೊತೇಲಿ ಇಟ್ಕೊಳ್ತೀವಿ, ನಮ್ಮ ಒಂದು ಜೀವನ ಕೂಡ ಪರಿವರ್ತನೆ ಆಗುತ್ತೆ. ಸುಮ್ಮನೆ ಮುರಳಿ ಓದೋದಲ್ಲ, ಪ್ರಾಕ್ಟಿಕಲ್ಲಾಗಿ ಇದನ್ನು ನಮ್ಮ ಜೀವನದಲ್ಲಿ ತಂದಾಗ ಮಾತ್ರ ನಮ್ಮ ಜೀವನ ಪರಿವರ್ತನೆ ಆಗೋಕ್ಕೆ ಸಾಧ್ಯ ಆಗತ್ತೆ. ಯಾರು ಪ್ಯೂರಾಗಿ ಇದಾಗಿರ್ತಾರೆ ಏನೋ ಆಗ ಹೇಳಲಾಗುತ್ತದೆ, ಪವಿತ್ರತೆಯ ವ್ಯಕ್ತಿತ್ವದ ಮೂಲಕ ಸೇವೆ ಮಾಡುವ. ಯಾರಲ್ಲಿ ಪ್ಯೂರಿಟಿ ಇರುತ್ತೆ ನೋಡಿ, ಅವ್ರು ಸದಾ ಬಾಬನ ಸೇವೆಗೆ ಸಿದ್ಧರಾಗಿರ್ತಾರೆ. ಬಾಬನ ಸೇವೆ ಜೊತೆ ಇಲ್ಲಿ ಹೊರಗಡೆ ಕೂಡ ಬೇರೆ ಆತ್ಮಗಳ ಪ್ರತಿ ಅವರಿಗೆ ದಯೆ, ಪ್ರೀತಿ, ಕರುಣೆ ಎಲ್ಲನೂ ಇರುತ್ತೆ. ಅವರನ್ನು ಕೂಡ ಮುಂದುವರ್ಸೋದಕ್ಕೆ ಅವರು ಸಹಯೋಗವನ್ನು ಕೊಡ್ತಾ ಹೋಗ್ತಾರೆ. ಬಾಬಾ ನಮ್ಗೆ ಹೇಳ್ತಾ ಇದ್ದಾರೆ, ಏನು ಯಾರಲ್ಲಿ ಒಂದು ಪ್ಯೂರಿಟಿ ಇರುತ್ತೆ ಅದು ಆಟೋಮೆಟಿಕ್ಕಾಗಿ ಅವರ ಒಂದು ಚಲನೆ ವಲನೆಯಲ್ಲಿ ಏನು ಆಟೋಮೆಟಿಕ್ಕಾಗಿ ಅದು ಹೊರಗೆ ಬರುತ್ತೆ. ಏನು ಅವರ ಒಂದು ಸೇವೆ ಕೂಡ ಅಷ್ಟೇ ಚೆನ್ನಾಗಿ ಮುಗಿಯುತ್ತೆ, ಸಫಲತೆ ಕೊಡುತ್ತೆ. ಯಾಕಂದರೆ ಇಲ್ಲಿ ಬಾಬಾ ಮಾಡಿಸ್ತಾ ಇದ್ದಾರೆ ಅನ್ನೋ ನಿಶ್ಚಯ ಅವರಲ್ಲಿ ಸಂಪೂರ್ಣವಾಗಿ ಇರುತ್ತೆ. ಬಾಬಾ ಹೇಳ್ತಾ ಇದ್ದಾರೆ, ಇಲ್ಲಿ ಏನೇ ಆಗಲಿ ಮಕ್ಕಳ, ಏನು ತಂದೆಯನ್ನು ಜೊತೇಲಿ ಇಟ್ಕೋಬೇಕು, ತಂದೆಯನ್ನು ನೆನಪು ಮಾಡಬೇಕು, ತಂದೆನ ಮುಂದಿಡಬೇಕು. ಏನು ತಂದೆಯನ್ನು ನಮ್ಮ ಜೀವನದಲ್ಲಿ ಜೊತೆಗಾರರನ್ನಾಗಿ ಮಾಡಿಕೊಂಡು ನಾವು ಈ ಜೀವನವನ್ನು ನಡೆಸಬೇಕು. ಹೆಚ್ಚೆಚ್ಚು ಆತ್ಮಿಕ ಸ್ಥಿತಿಯಲ್ಲಿ ನಾವಿದ್ದು ಆತ್ಮದಲ್ಲಿರತಕ್ಕಂಥ ಒಂದು ಗುಣಶಕ್ತಿಗಳನ್ನು ನಾವು ಧಾರಣೆ ಮಾಡಿಕೊಂಡು ನಮ್ಮ ಜೀವನವನ್ನು ನಾವು ಪರಿವರ್ತನೆ ಮಾಡ್ಕೋಬೇಕು. ಅಚ್ಚಾ, ಓಂ ಶಾಂತಿ. ಇದು ಇಷ್ಟು ಇನ್ನು ಮುರಳಿಯ ಸಾರಾಂಶ. ಇಷ್ಟೆಲ್ಲ ಕೊಟ್ಟಿರೋ ನನ್ನ ಒಂದು ತಂದೆಗೆ ನಾನು ಆತ್ಮೀಕ ರೂಪದಲ್ಲಿ, ಯಾಕಂದರೆ ಬಾಬಾ ಮಾತಾಡೋದು ಆತ್ಮಗಳ ಜೊತೆ ಶರೀರದ ಜೊತೆ ಅಲ್ಲ, ಅಂಥ ಒಂದು ತಂದೆಗೆ ನಾನು ಹೃತ್ಪೂರ್ವಕವಾಗಿ ಆತ್ಮೀಕ ರೀತಿಯಲ್ಲಿ ಏನು ಪರಮಾತ್ಮನ ಮಗುವಾಗಿ ನಾನು ಧನ್ಯವಾದವನ್ನು ನಾನು ಅರ್ಪಿಸ್ತಾ ಇದ್ದೀನಿ. ಅಚ್ಚಾ, ಓಂ ಶಾಂತಿ. ಥ್ಯಾಂಕ್ ಯು ಬಾಬಾ.